ಕ್ರಿಶ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್. ನೋಡಿ ಇವತ್ತು ನಾನು ನನ್ನ ಗಾರ್ಡನ್ನಲ್ಲಿದ್ದೀನಿ. ನನ್ನ ಟೆರೆಸಲ್ಲಿ ಯಾವ್ಯಾವ ಗಿಡ ಮಾಡಿದ್ದೀನಿ ಅಂತ ಹಲವಾರು ಬಾರಿ ನಿಮಗೆಲ್ಲ ತೋರಿಸಿದ್ದೀನಿ. ನೋಡಿ ಇವತ್ತು ನನಗೆ ಇಷ್ಟೊಂದು ಸೊಪ್ಪುಗಳು ಸಿಕ್ಕಿದ್ವು. ಇವಾಗೆಲ್ಲ ಮಳೆ ಬರ್ತಾ ಇದೆಯಲ್ವ, ಮಳೆ ಬರೋದಕ್ಕೆ ಸೊಪ್ಪೆಲ್ಲ ತುಂಬ ಚೆನ್ನಾಗಾಗುತ್ತೆ. ಯಾವ್ಯಾವ ಸೊಪ್ಪನ್ನು ಕೊಯ್ದಿದ್ದೀನಿ ಅಂತ ನಾನು ಹೇಳ್ತೀನಿ. ಹಾಗೆ ನಾನು ಈ ಸೊಪ್ಪಿನಿಂದಲೇ ಇವತ್ತು ಅಡುಗೆಯನ್ನು ಮಾಡ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಈ ಗಾರ್ಡನ್ನಲ್ಲಿ ಇರುವಂತಹ ಸೊಪ್ಪನ್ನು ಉಪಯೋಗಿಸ್ಕೊಂಡೆ ಎಲ್ಲ ಅಡುಗೆಗಳು ಆಗುತ್ತೆ. ಯಾವ್ಯಾವ ಅಡುಗೆ ಮಾಡಿದ್ದೀನಿ, ಯಾವ ರೀತಿಯಲ್ಲಿ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ಶಾರ್ಟಾಗಿ ನಾನು ತೋರಿಸ್ತೀನಿ. ಬನ್ನಿ ಇವಾಗ ಈ ಸೊಪ್ಪನ್ನೆಲ್ಲವನ್ನು ಮೊದಲು ಉಪ್ಪು ಹಾಕಿ ಚೆನ್ನಾಗಿ ನಾನು ಫಸ್ಟ್ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿಕೊಂಡು ಆನಂತರ ಅಡುಗೆನ ಮಾಡ್ತೀನಿ. ಬನ್ನಿ ಇವಾಗ ಹೋಗೋಣ ಫ್ರೆಂಡ್ಸ್. ನಾನು ಇವಾಗ ಈ ಶಂಖಪುಷ್ಪದ ಹೂವಿನ ಸೊಪ್ಪುಗಳನ್ನು ತಂಬಳಿ ಮಾಡೋದಕ್ಕೆ ಅಂತ ಕ್ಲೀನ್ ಮಾಡಿಕೊಂಡೆ. ಹಾಗೆಯೇ ದಂಟಿನ ಸೊಪ್ಪಿನ ದಂಟು ಮತ್ತು ಸೊಪ್ಪುಗಳನ್ನು ಹಾಕಿ ಸಾಂಬಾರು ಮಾಡೋಣ ಅಂತ ಎಲ್ಲವನ್ನು ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡೆ. ನೋಡಿ ಇವಾಗಿನ್ನೂ ಈ ಹೊನೆಗೊನೆ ಸೊಪ್ಪಿದೆ. ಹಾಗೆ ಈ ದಂಟಿನ ಸೊಪ್ಪಿನೂ ಕೂಡ ತುಂಬಾ ಜಾಸ್ತಿ ಆಗಿದೆ. ಅದನ್ನು ಕೂಡ ಪಲ್ಯ ಏನಾದರೂ ನಾಳೆ ಮಾಡ್ತೀನಿ. ಹಾಗೆ ನಾನಿಲ್ಲಿ ಗೋಳಿ ಸೊಪ್ಪು ಅಂತ ಹೇಳ್ತೀವಿ. ಇದು ನಮ್ಮ ಕಡೆ ಊರ ಕಡೆ ತುಂಬಾ ಇರುತ್ತೆ. ಅಲ್ಲಿಂದ ನಾನು ಬೀಜವನ್ನು ತೊಗೊಂಡು ಬಂದು ಒಂದು ಸ್ವಲ್ಪ ಹಾಕಿರೋದಕ್ಕೆ ತುಂಬಾ ಆಗಿದೆ. ಇದರಿಂದ ಇವತ್ತು ನಾನು ಪಲ್ಯವನ್ನು ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಾನು ಈ ತೆಂಗಿನಕಾಯಿಯನ್ನು ಕೂಡ ನಾನು ಈ ಥರ ಮಾಡಿ ಇಟ್ಕೊಳ್ತೀನಿ. ಜಾಸ್ತಿ ಆಗಿದ್ದರೆ ಅದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಡ್ತೀನಿ. ಎಷ್ಟು ಬೇಕೋ ಅಷ್ಟನ್ನು ಇವತ್ತಿನ ಅಡುಗೆಗೆ ಉಪಯೋಗಿಸಿ ಉಳಿದಿದ್ದನ್ನು ಹಾಗೆ ಇಟ್ಕೊಳ್ತೀನಿ. ತೆಂಗಿನಕಾಯಿಯನ್ನು ನಾನು ಒಡೆದಾಗ 1 ಅಥವಾ 2 ತೆಂಗಿನಕಾಯಿನ ಒಟ್ಟಿಗೆ ನಾನು ಈ ಥರ ತೆಂಗಿನಕಾಯಿ ತುರಿದಿಟ್ಕೊಂಡ್ಬಿಡ್ತೀನಿ. ನಾವು ಈ ಥರ ಇಳಿಗೆ ಮಳೆಯಲ್ಲೇ ತೆಂಗಿನಕಾಯಿನ ತುರಿಯೋದು ತುಂಬ ಬೇಗನೆ ಕೂಡ ಆಗುತ್ತೆ. ಮತ್ತು ನೋಡಿ ಎಷ್ಟು ಕ್ಲೀನಾಗಿ ತೆಂಗಿನಕಾಯಿಯನ್ನು ಪೂರ್ತಿಯಾಗಿ ನಾವು ಈ ಥರ ಮಾಡ್ಕೋಬೋದು. ಇವತ್ತು ನಾನು ನಾರ್ಮಲಾಗಿ ಯಾವಾಗಲೂ ನಾನು ನಾರ್ಮಲಾಗಿ ಹೆಸರುಬೇಳೆ ತೊಗರಿಬೇಳೆ ಸಾಂಬಾರಿಗೆ ಹಾಕ್ತಿದ್ವಲ್ಲ, ಇವತ್ತು ನಾನು ಈ ತರಹ ಈ ಹೆಸರು ಕಾಳು ಸಿಗುತ್ತೆ ನೋಡಿ, ಅರ್ಧ ಒಡೆದಿರುವಂಥ ಹೆಸರು ಕಾಳನ್ನೇ ಸಿಗುತ್ತೆ. ಅದನ್ನು ಹಾಕಿ ಇವತ್ತು ಸಾಂಬಾರು ಮಾಡೋಣ ಅಂತ ಅದರಿಂದ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೇಂಜ್ ಇರಲಿ ಅಂತ. ಯಾವಾಗಲೂ ಮಸಾಲೆಯನ್ನು ರುಬ್ಬಿನೇ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಬೇರೆ ತರಹ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಇವತ್ತು ನಾನು ಆ ಹೆಸರು ಕಾಳನ್ನು ಬೇಯಲಿಕ್ಕೆ ಇಟ್ಕೊಂಡೆ. ಅದ್ರ ಜೊತೆಗೆ ನಾನು ಈ ಸೊಪ್ಪು ಮತ್ತು ದಂಟುಗಳನ್ನು ಕೂಡ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ಕೊಂಡೆ ಕುಕ್ಕರ್ನಲ್ಲಿ. ಹಾಗೆ ನಾನಿಲ್ಲಿ ಈ ಪಲ್ಯ ಮಾಡೋದಕ್ಕೆ ಅಂತ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿಕೊಂಡೆ. ನಂತರ ನಾನಿಲ್ಲಿ ಈರುಳ್ಳಿ ಮತ್ತು ಬಸಳೆ ಸೊಪ್ಪನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ನೆಲಬಸಳೆ ಅಂತ ಹೇಳ್ತಾರೆ ಇದಕ್ಕೆ. ಇದರಲ್ಲಿ ತುಂಬಾ ವಿಟಮಿನ್ಸ್ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಾರೆ. ನಮ್ಮ ಕಡೆ ಇದನ್ನು ತುಂಬ ಉಪಯೋಗಿಸ್ತಾರೆ. ನೋಡಿ ಇವಾಗ ಬೇಳೆ ಮತ್ತು ಸೊಪ್ಪು ಎಲ್ಲನೂ ಚೆನ್ನಾಗಿ ಬೆಂದಿದೆ. ನೋಡ್ಬೋದು ನೀವು. ನಾನಿಲ್ಲಿ ಆ ಹೆಸರು ಬೇಳೆ ಬದಲಿಗೆ ನಾನಿಲ್ಲಿ ಹಾಕಿರುವಂಥ ಕಾಳು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ, ಹೆಸರು ಕಾಳನ್ನು ಹಾಕಿದ್ದೀನಿ ಅಂತ. ಚೆನ್ನಾಗಿ ಬೆಂದಿದೆ ನೋಡಿ. ಆ ತರಹ ಒಡೆದಿರುವಂಥ ಬೇಳೆ ಸಿಗುತ್ತೆ ಅಲ್ವ, ಅದು ತುಂಬಾ ಬೇಗ ಕೂಡ ಬೇಯುತ್ತೆ. ನಂತರ ನಾನು ಇದಕ್ಕೆ ಸಾಂಬಾರು ಪೌಡರನ್ನು ಹಾಕಿದೆ. ಇವತ್ತು 2 ತರಹದ ಸಾಂಬಾರು ಪೌಡರನ್ನು ಹಾಕಿದ್ದೀನಿ. ಒಂದು ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು, ಮತ್ತೊಂದು ನಾನು ಹೊರಗಡೆಯಿಂದ ತೊಗೊಂಬಂದಂತಹ MTR ಸಾಂಬಾರು ಪೌಡರು. ಎರಡನ್ನೂ ಕೂಡ ನಾನಿಲ್ಲಿ ಹಾಕಿದ್ದೀನಿ. ಎರಡನ್ನೂ ಹಾಕಿದೆ. ಹಾಗೆ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಹಾಕಿದೆ. ಉಪ್ಪು ಮತ್ತು ಸ್ವಲ್ಪ ಬೆಲ್ಲವನ್ನು ನಾವು ಹಾಕ್ತೀವಿ ರುಚಿ ಬ್ಯಾಲೆನ್ಸ್ ಆಗೋದಕ್ಕೆ ಅಂತ. ಇಷ್ಟನ್ನು ಹಾಕಿ ಕುದಿಸ್ಲಿಕ್ಕೆ ಇಟ್ಕೊಂಡೆ. ಇವಾಗ ನೋಡಿ ಇಲ್ಲಿ ಈರುಳ್ಳಿನೂ ಫ್ರೈ ಆಯಿತು. ನಂತರ ನಾನಿಲ್ಲಿ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸಿನ ಪೌಡರನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುಳಿಗೆ, ಈ ಸೊಪ್ಪು ಸ್ವಲ್ಪ ಹುಳಿಯಾಗಿರುತ್ತೆ, ಜಾಸ್ತಿ ಹುಳಿ ಬೇಕಾಗೋದಿಲ್ಲ. ನೋಡಿ ನಾನಿಲ್ಲಿ ಶಂಖಪುಷ್ಪದ ಸೊಪ್ಪನ್ನು ಕೂಡ ಹುರಿದಿಟ್ಕೊಂಡೆ ತಂಬಳಿಗೆ ಅಂತ. ಅದರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ, ಕಾಳು ಮೆಣಸು ಮತ್ತು ಎಳ್ಳು ಇವಿಷ್ಟನ್ನು ಹಾಕಿ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಈ ಪಲ್ಯ ಆಯಿತು. ಕೊನೆಯಲ್ಲಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕಿ ನಾನು ಇದನ್ನು ಫ್ರೈ ಮಾಡಿಕೊಂಡೆ. ನಮಗೆ ಎಲ್ಲ ಪಲ್ಯಗಳಿಗೂ ಕೂಡ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕಿದ್ರೇ ರುಚಿ ಅಂತ ನಾವು ಹಾಕ್ತೀವಿ. ಅದಕ್ಕೋಸ್ಕರ ಹಾಕಿದೆ. ನೋಡಿ ಎಷ್ಟು ಬೇಗ ಅಡುಗೆ ಆಗಿಬಿಡುತ್ತೆ. ಅದರಲ್ಲೂ ಕೂಡ ನಮ್ಮ ಗಾರ್ಡನ್ನಲ್ಲಿ ಬೆಳೆದಂಥ ಸೊಪ್ಪಿನಿಂದ ಅಡುಗೆ ಮಾಡೋದು ಅಂದರೆ ನನಗಂತೂ ತುಂಬಾ ಖುಷಿ ಆಗುತ್ತೆ. ಸೊಪ್ಪುಗಳನ್ನೆಲ್ಲ ಕೊಯ್ಕೊಂಡು ಬಂದು ನಾನು ಯಾವ್ಯಾವ ಅಡುಗೆ ಮಾಡಿದ್ದೀನಿ, ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ನೀವು ನೋಡಿದ್ರಲ್ಲ ಫ್ರೆಂಡ್ಸ್. ನಿಮಗೂ ಕೂಡ ಈ ಅಡುಗೆಗಳೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ ಸಾಂಬಾರು ಮಾಡಿದೆ. ಹಾಗೆ ನೋಡಿ ಮಾವಿನ ಹಣ್ಣಿನ ನೀರು ಗೊಜ್ಜು ಅಂತ ಇದು ಇವಾಗ ಸೀಸನಲ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ ತಂಬಳಿ ಕೂಡ ಈ ಥರ ರೆಡಿಯಾಗಿದೆ. ತಂಬಳಿ ಮಾಡೋದು ಕೂಡ ನಾನು ಈಗಾಗಲೇ ಹಾಕಿದ್ದೀನಿ ಇವತ್ತು, ಮತ್ತು ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ನೋಡಿ ಪಲ್ಯವನ್ನು ಕೂಡ ನೋಡಿ. ಹಾಗೆ ನೋಡಿ ಮೊಸರಿದೆ. ಇದು ನೋಡಿ ಫ್ರೆಂಡ್ ಮ್ಯಾಂಗೋ ಲಡ್ಡು. ನಾನು ಈ ರೆಸಿಪಿಯನ್ನು ಕೂಡ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ನಿಮಗೇನಾದ್ರು ಈ ರೆಸಿಪಿ ಇಷ್ಟ ಆದರೆ ನೀವು ನನ್ನ ಚಾನಲ್ನಲ್ಲಿ ಈ ರೆಸಿಪಿಯನ್ನು ನೋಡಿಕೊಂಡು ನೀವು ಕೂಡ ಟ್ರೈ ಮಾಡ್ಬೋದು. ಇದು ನೋಡಿ ಫ್ರೆಂಡ್ಸ್ ಮ್ಯಾಂಗೋದಿಂದ ಮಾಡಿರುವಂತಹ ಪೇಡೆ.
ಇದು ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಕೂಡ ನಾನು ನನ್ನ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನೀವು ನೋಡಿಕೊಂಡು ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ, ಇದು ನೋಡಿ ನಾನೇ ಮಾಡಿರುವಂಥ ಉಪ್ಪಿನಕಾಯಿ. ನಾನು ಯಾವತ್ತೂ ಉಪ್ಪಿನಕಾಯಿನ ಹೊರಗಡೆಯಿಂದ ತೊಗೊಂಡು ಬರೋದಿಲ್ಲ, ನಾನು ಮನೆಯಲ್ಲೇ ಉಪ್ಪಿನಕಾಯಿ ಮಾಡ್ತೀನಿ. ಇದರ ರೆಸಿಪಿ ಅಷ್ಟೇ ಅಲ್ಲ, ನಾನು ತುಂಬ ತರಹದ ವೆರೈಟಿ ಉಪ್ಪಿನಕಾಯಿಗಳನ್ನು ಮಾಡೋದನ್ನು ಕೂಡ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ. ಅವೆಲ್ಲವೂ ನಿಮಗೆ ಇಷ್ಟ ಆದರೆ ನೀವು ಕೂಡ ಖಂಡಿತ ಮಾಡಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಬಂತು ಅಂತ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ. ಹಾಗೆ ನಿಮಗೆ ನನ್ನ ಎಲ್ಲ ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅಂತ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.